ತಮಿಳು ನಟ ವಿಜಯ್ ಜನನಾಯಕನ್ ಚಿತ್ರಕ್ಕೆ ಹಿನ್ನಡೆ. ಲಕ್ಕುಂಡಿಯಲ್ಲಿ ಅಪಾಯಕಾರಿ ಉತ್ಖನನ ಕಾರ್ಯ, ಅಪೆಕ್ಸ್ ಬ್ಯಾಂಕ್ ಎಲೆಕ್ಷನ್ ಅಖಾಡಕ್ಕೆ ಸಿಎಂ ಸಿದ್ದು ಎಂಟ್ರಿ. ಇದೆಲ್ಲದರ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆಗೆ ಒತ್ತಾಯಿಸಿ ಸರ್ಕಾರದ ವಿರುದ್ಧ ಪ್ರತಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ವಿಧಾನಸೌಧದ ಮಹಾತ್ಮ ಗಾಂಧಿ ಪ್ರತಿಮೆಯ ಮುಂದೆ ಪ್ರತಿಭಟನೆ ನಡೆಸಿದ್ವು. ವಿಧಾನಸಭೆ ಮತ್ತು ಪರಿಷತ್ನ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಮತ್ತು ಛಲವಾದಿ ನಾರಾಯಣಸ್ವಾಮಿ, ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಜೆಡಿಎಸ್ ಮತ್ತು ಬಿಜೆಪಿ ಶಾಸಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಅಬಕಾರಿ ಇಲಾಖೆ ಅಕ್ರಮದಲ್ಲಿ ಸಿಎಂಗೂ ಪಾಲು ಇದೆ, ಇಲ್ಲದಿದ್ದರೆ ಸಿಎಂ ಅವರು ತಿಮ್ಮಾಪುರ್ ರಾಜೀನಾಮೆ ಪಡಿತಾ ಇದ್ರು ಅಂತ ಆರ್ ಅಶೋಕ್ ಅವರು ಆರೋಪವನ್ನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಬಕಾರಿ ಅಕ್ರಮ ಕಾಣ್ತಿಲ್ವಾ? ಸಿಎಂ ಧೃತರಾಷ್ಟ್ರನ ಹಾಗೆ ಕಣ್ಮುಚ್ಚಿ ಕೂತಿದ್ದಾರಾ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ರು. ಭ್ರಷ್ಟಾಚಾರದ ಎಲ್ಲ ಆರೋಪಗಳಿಗೂ ಕೂಡ ನಾನು ಉತ್ತರ ಕೊಡ್ತೀನಿ ಅಂತ ಸಚಿವ ತಿಮ್ಮಾಪುರ್ ತಿರುಗೇಟನ ನೀಡಿದ್ರು. ಮುಖ್ಯಮಂತ್ರಿಗೆ ಪಾಲು ಹೋಗಿಲ್ಲ ಅಂದ್ರೆ ಅವ್ರು ಇಷ್ಟೊತ್ತಿಗೆ ಈ ರಾಜೀನಾಮೆ ತಗೋಬೇಕಾಯಿತು. 3 ವಿಡಿಯೋಗಳು ಬಂದಿದೆ. ಕಳೆದ 1 ವರ್ಷದಲ್ಲಿ 3 ವಿಡಿಯೋಗಳು ಬಂದಿದೆ ಡೀಲ್ ನಡೀತಾ ಇರೋದು. ಜೂನ್ 30ರ ಒಳಗೆ ಜಿಬಿಎ ಚುನಾವಣೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಈಗಾಗಲೇ ಎಲ್ಲಾ ಪಕ್ಷಗಳು ಜಿಬಿಎ ಚುನಾವಣೆಗೆ ಸಿದ್ಧತೆಯನ್ನ ಆರಂಭಿಸಿವೆ. ಕಾಂಗ್ರೆಸ್ನಲ್ಲಿ ಜಿಬಿಎ ಚುನಾವಣೆಗೆ ಭರ್ಜರಿಯಾಗಿ ಸಿದ್ಧತೆ ನಡೀತಾ ಇದೆ. ಈಗಾಗಲೇ ಆಕಾಂಕ್ಷಿಗಳಿಗೆ ಅರ್ಜಿ ಸಲ್ಲಿಕೆಗೆ ಅವಕಾಶ ನೀಡಲಾಗಿದೆ. 369 ವಾರ್ಡ್ಗೆ ಚುನಾವಣೆ ನಡೆಯಲಿದ್ದು ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳ ಪಟ್ಟಿ ಏರಿಕೆಯಾಗುತ್ತಿದೆ. 1800 ಮಂದಿ ಅರ್ಜಿಯನ್ನ ಸ್ವೀಕಾರ ಮಾಡಿದ್ದಾರೆ. ಅದರಲ್ಲಿ ಎಷ್ಟು ಮಂದಿ ಅರ್ಜಿ ಸಲ್ಲಿಕೆ ಮಾಡಲಿದ್ದಾರೆ ಎಂಬುದು ಕುತೂಹಲ ಕೆರಳಿಸಿದೆ. ಇನ್ನು ಅರ್ಜಿ ಸಲ್ಲಿಕೆಗೆ ಇದೇ ತಿಂಗಳ 30ರವರೆಗೂ ಅವಕಾಶ ನೀಡಲಾಗಿದೆ. ಕೆಪಿಸಿಸಿ ಭಾರತ್ ಜೋಡೋ ಕಚೇರಿಯಲ್ಲಿ ಅರ್ಜಿ ನೀಡಲಾಗ್ತಾ ಇದೆ. ಆಕಾಂಕ್ಷಿಗಳ ಪಟ್ಟಿ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಅರ್ಜಿ ಸಲ್ಲಿಕೆ ಮಾಡುವ ಪುರುಷ ಆಕಾಂಕ್ಷಿಗಳು 50,000 ರೂಪಾಯಿ ಹಣವನ್ನು ಕಟ್ಟಬೇಕಾಗಿದೆ. ಮಹಿಳಾ ಆಕಾಂಕ್ಷಿಗಳು 25,000 ಹಣ ಕಟ್ಟಬೇಕಾಗಿದೆ. ಅರ್ಜಿ ಸಲ್ಲಿಕೆ ಬಳಿಕ ಅಭ್ಯರ್ಥಿಗಳ ಆಯ್ಕೆ ಕೂಡ ಪ್ರಮುಖವಾಗಿರಲಿದೆ. ಅಧಿಕೃತ ಅಧಿಸೂಚನೆ ಬಂದ ಬಳಿಕ ಉಳಿದ ಪಕ್ಷಗಳ ಪ್ರತಿಕ್ರಿಯೆ ಹೇಗಿರಲಿದೆ, ಜೊತೆಗೆ ಜಿಬಿಎ ಚುನಾವಣೆಗೆ ಜೆಡಿಎಸ್ ಮತ್ತು ಬಿಜೆಪಿ ತಯಾರಿ ಹೇಗಿರಲಿದೆ ಎಂಬ ಕುತೂಹಲ ಮೂಡಿದೆ. ಭಾರತ ಮತ್ತು ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಒಪ್ಪಿಗೆ ನೀಡಿದೆ ಅಂತ ಪ್ರಧಾನಿ ಮೋದಿ ಘೋಷಿಸಿದ್ದಾರೆ. ಎಲ್ಲ ಒಪ್ಪಂದಗಳ ತಾಯಿ ಅಂತ ಬಣ್ಣಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ 16ನೇ ಭಾರತ EU ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಆತಿಥ್ಯ ವಹಿಸಿಕೊಂಡದ್ದು ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡರ್ ಲೆಯನ್ ಹಾಗೂ ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಅವರು ಶೃಂಗಸಭೆಯಲ್ಲಿ ಭಾಗವಹಿಸಿದ್ರು. ಎರಡೂ ಕಡೆಯವರಿಗೆ ಪ್ರಮುಖ ಅವಕಾಶಗಳನ್ನು ತರುತ್ತದೆ ಎಂಬ ಭರವಸೆ ನಮಗಿದೆ ಅಂದ್ರು. ಯುರೋಪಿಯನ್ ಒಕ್ಕೂಟ ಮತ್ತು ಭಾರತದ ನಡುವೆ ಒಂದು ದೊಡ್ಡ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಜನರು ಇದನ್ನ ಎಲ್ಲಾ ಒಪ್ಪಂದಗಳ ತಾಯಿ ಅಂತ ಕರೀತಿದ್ದಾರೆ. ಈ ಒಪ್ಪಂದವು ಭಾರತ ಮತ್ತು ಯುರೋಪಿನ ಸಾರ್ವಜನಿಕರಿಗೆ ಪ್ರಮುಖ ಅವಕಾಶಗಳನ್ನು ಒದಗಿಸುತ್ತೆ. ವಿಜಯ್ ನಟನೆಯ ಜನನಾಯಕನ್ ಸಿನಿಮಾಗೆ ದೊಡ್ಡ ಹಿನ್ನಡೆಯಾಗಿದೆ. ಬಹುನಿರೀಕ್ಷಿತ ಚಿತ್ರಕ್ಕೆ ಸೆನ್ಸಾರ್ ಪ್ರಮಾಣ ಪತ್ರ ನೀಡುವ ಏಕಸದಸ್ಯ ಪೀಠ ಆದೇಶವನ್ನ ಮದ್ರಾಸ್ ಹೈಕೋರ್ಟ್ ರದ್ದುಗೊಳಿಸಿದೆ. ಇದರಿಂದ ಸಿನಿಮಾ ಬಿಡುಗಡೆ ಮತ್ತಷ್ಟು ವಿಳಂಬವಾಗಿದೆ. ನ್ಯಾಯಾಲಯವು ಈ ಅರ್ಜಿ ಹೊಸ ಪರಿಗಣನೆಯಾಗಿ ಏಕಸದಸ್ಯ ನ್ಯಾಯಾಧೀಶರಿಗೆ ಕಳುಹಿಸಿದೆ. ಏಕಸದಸ್ಯ ನ್ಯಾಯಾಧೀಶರು ಸೆನ್ಸಾರ್ ಮಂಡಳಿಗೆ ಕೌಂಟರ್ಗೆ ಕಾಲಾವಕಾಶವನ್ನು ನೀಡಬೇಕು ಅಂತ ಹೇಳಿ ಹೈಕೋರ್ಟ್ ಹೇಳಿದೆ. ಈ ಹಿನ್ನೆಲೆಯಲ್ಲಿ ಪೂರ್ಣ ವಿಚಾರಣೆ ಆಗುವವರೆಗೂ ಕೂಡ ಚಿತ್ರ ಬಿಡುಗಡೆ ಇಲ್ಲ. ಟಿವಿಕೆ ಮುಖ್ಯಸ್ಥ ವಿಜಯ್ ನಟಿಸಿದಂತಹ ಜನನಾಯಕನ್ ಚಿತ್ರಕ್ಕೆ ಯುಎಸ್ ಪ್ರಮಾಣ ಪತ್ರ ನೀಡಿದ ಏಕಸದಸ್ಯ ಆದೇಶವನ್ನು ಪ್ರಶ್ನಿಸಿ ಸಿಬಿಎಫ್ಸಿ ಸಲ್ಲಿಸಿದ ಮೇಲ್ಮನವಿಯನ್ನ ಮದ್ರಾಸ್ ಹೈಕೋರ್ಟ್ ಅಂಗೀಕರಿಸಿದೆ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಇವತ್ತು 10ನೇ ದಿನದ ಉತ್ಖನನದ ಕಾರ್ಯ ನಡೆಯಿತು. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ನಡೆದಿದೆ. ಈ ವೇಳೆ B1 ಗುಂಡಿಯಲ್ಲಿ ಬೃಹತ್ ಕಲ್ಲು ಬಂಡೆ ಬಿರುಕು ಕಾಣಿಸಿಕೊಂಡಿದೆ. ಬಿರುಕು ಬಿಟ್ಟ ಸ್ಥಳದ ಕೆಳಗೆ ಕೆಲಸ ಮಾಡ್ತಾ ಇರುವ ಕಾರ್ಮಿಕರಲ್ಲಿ ಆತಂಕ ಹೆಚ್ಚಾಗಿದೆ. 10x10 ಮೀಟರ್ ಸುತ್ತಳತೆಯ ಜಾಗದಲ್ಲಿ ನಡೀತಾ ಇರುವಂತಹ ಉತ್ಖನನದ ಕಾಮಗಾರಿಯಲ್ಲಿ ಒಟ್ಟು 35 ಜನ ಕಾರ್ಮಿಕರು ದೇವಸ್ಥಾನದ ಆವರಣದಲ್ಲಿ ಶೋಧ ನಡೆಸುತ್ತಿದ್ದಾರೆ. ಹೀಗಾಗಿ ಜೀವ ಭಯದಲ್ಲಿ ಕಾರ್ಮಿಕರು ಕಾಮಗಾರಿಯನ್ನ ಮಾಡುತ್ತಿದ್ದಾರೆ. ಅಪಾಯಕಾರಿ ಬಂಡೆಯ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸಾರವಾದ ಬಳಿಕ ಪುರಾತತ್ವ ಇಲಾಖೆಯ ಅಧಿಕಾರಿ ಡಾಕ್ಟರ್ ಶೈಜೇಶ್ವರ ಹಾಗೂ ಸಿಬ್ಬಂದಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಆಯ್ಕೆಯ ಚುನಾವಣೆ ಅಖಾಡಕ್ಕೆ ಸಿಎಂ ಸಿದ್ದರಾಮಯ್ಯ ಎಂಟ್ರಿ ಕೊಟ್ಟಿದ್ದಾರೆ. ಈ ಸಂಬಂಧ ಗೃಹ ಕಚೇರಿ ಕೃಷ್ಣದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ರಾಜಣ್ಣ ಬಣ ಹಾಗೂ ಡಿಕೆಶಿ ಬಣದೊಂದಿಗೆ ಸಂಧಾನ ಸಭೆ ನಡೆಯಿತು. ಆದರೆ ಸಿಎಂ ನೇತೃತ್ವದ ಸಭೆಯಲ್ಲಿ ಒಮ್ಮತ ಮೂಡಲಿಲ್ಲ ಎನ್ನಲಾಗಿದೆ. ಹೀಗಾಗಿ ಜನವರಿ 28ರ ರಾತ್ರಿ ಮತ್ತೆ ಸಿಎಂ ನೇತೃತ್ವದಲ್ಲಿ ಸಭೆ ಸೇರಲು ತೀರ್ಮಾನಿಸಲಾಗಿದೆ. ಅಷ್ಟರೊಳಗೆ ರಾಜಣ್ಣ ಹಾಗೂ ಎಂಎಲ್ಸಿ ರವಿ ಇಬ್ಬರ ಮನವೊಲಿಸುವ ಜವಾಬ್ದಾರಿ 5 ಜನ ಮಾಜಿ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರುಗಳಿಗೆ ವಹಿಸಲಾಗಿದೆ. ಅವತ್ತು ಸಭೆಯನ್ನು ನಡೆಸಿ 29ನೇ ತಾರೀಕು ಚುನಾವಣೆ ನಡೆಸಬೇಕಾ, ಒಮ್ಮತದ ಅಧ್ಯಕ್ಷರ ಆಯ್ಕೆ ಆಗಬೇಕಾ ಅನ್ನೋದು ತೀರ್ಮಾನಿಸಲಾಗುತ್ತೆ.
ಕಳೆದ 1 ದಶಕಗಳಿಂದ ಕೊಡಗಿಗೆ ಬರುವ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತಿದ್ದಂತೆಯೇ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರನ್ನ ಸುಲಿಗೆ ಮಾಡುವ ಕಾರ್ಯವೂ ಕೂಡ ಯಥೇಚ್ಛವಾಗಿ ನಡೀತಾ ಇದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಅದರಲ್ಲೂ ಮಂದಲ್ಪಟ್ಟಿಯಲ್ಲಿ ಹೆಚ್ಚಾಗಿದೆ. ಪ್ರವಾಸಿಗರ ಕುಟುಂಬವೊಂದು ಮಂದಲ್ಪಟ್ಟಿಗೆ ತೆರಳಿ ಸೂರ್ಯೋದಯವನ್ನ ನೋಡಲೇಬೇಕು ಅಂತ ಮಂದಲ್ಪಟ್ಟಿಗೆ ಜೀಪ್ನ ಮೂಲಕ ತೆರಳಿದ್ದಾರೆ. ಖಾಸಗಿ ಜೀಪ್ ಚಾಲಕ ಹೋಗುವಾಗ ಪ್ರವಾಸಿಗರ ಕುಟುಂಬಕ್ಕೆ 2,500 ರೂಪಾಯಿ ಆಗುತ್ತೆ ಅಂತ ತಿಳಿಸಿದ್ದಾನೆ. ನಂತರ ಮಂದಲ್ಪಟ್ಟಿ ಹತ್ತಿರ ಹೋಗುವ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಪ್ರವೇಶ ದ್ವಾರದ ಬಳಿ ಸಿಬ್ಬಂದಿಗಳಿಗೆ 500 ರೂಪಾಯಿ ಕೊಡಬೇಕು ಅಂತ ತಿಳಿಸಿ ಅಲ್ಲಿಯೂ ಕೂಡ ಹಣವನ್ನ ತೆಗೆದುಕೊಂಡಿದ್ದಾನೆ. ಬಳಿಕ ವಾಪಸ್ ಬರುವಾಗ 4,000 ರೂಪಾಯಿ ಕೊಡಬೇಕು ಅಂತ ತಿಳಿಸಿ ಒಟ್ಟು 4,500 ರೂಪಾಯಿ ಹಣವನ್ನ ತೆಗೆದುಕೊಂಡಿದ್ದಾನೆ. ಇದರಿಂದಾಗಿ ಪ್ರವಾಸಿಗರ ಕುಟುಂಬ ಜೀಪ್ ಚಾಲಕನ ವರ್ತನೆಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಲ್ಲದೆ ಸಾಮಾಜಿಕ ಜಾಲತಾಣದಲ್ಲಿ ತಮಗೆ ಆಗಿರುವ ಕಹಿ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಈ ಬೆನ್ನಲ್ಲೇ ಇದೀಗ ಮಡಿಕೇರಿ ನಗರದ ಸಂಚಾರಿ ಪೊಲೀಸರು ದುಪ್ಪಟ್ಟು ಹಣವನ್ನ ಸುಲಿಗೆ ಮಾಡುತ್ತಿರುವ ಜೀಪ್ ಚಾಲಕರ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಮುಂದಾಗಿದ್ದಾರೆ. ಕೆಲ ಭಕ್ತರು ದತ್ತಪೀಠದಲ್ಲಿ ಮಾಂಸ ಮಾಡಿ ಅಪವಿತ್ರಗೊಳಿಸಿದ ಬಳಿಕ ಇದೀಗ ಮತ್ತೊಂದು ಪ್ರವಾಸಿ ಹಾಗೂ ಧಾರ್ಮಿಕ ಕ್ಷೇತ್ರದಲ್ಲಿ ಪ್ರವಾಸಿಗರು ಚಪ್ಪಲಿ ಶೂ ಹಾಕಿ ಎಲ್ಲೆಂದರಲ್ಲಿ ಸುತ್ತಾಡ್ತಿದ್ದಾರೆ. ಅಲ್ಲದೆ ಧಾರ್ಮಿಕ ಕ್ಷೇತ್ರದ ಗದ್ದುಗೆ ಮೇಲೆ ಉಗಿಯುತ್ತಿರುವುದು ಹಿಂದೂ ಸಂಘಟನೆ ಕಾರ್ಯಕರ್ತರು ಹಾಗೂ ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಕರ್ನಾಟಕದ ಅತ್ಯಂತ ಎತ್ತರದ ಪ್ರದೇಶ ಹಾಗೂ ಸುಪ್ರಸಿದ್ಧ ಪ್ರವಾಸಿ ತಾಣ ಮುಳ್ಳಯ್ಯನಗಿರಿ ತಪ್ಪಲ್ನಲ್ಲಿರುವ ಮುಳ್ಳಪ್ಪಸ್ವಾಮಿ ಗದ್ದುಗೆ ಮೇಲೆ ಕೆಲ ಭಕ್ತರು ಶೂ ಹಾಕಿ ಓಡಾಡ್ತಿರುವುದಲ್ಲದೆ ಎಲ್ಲೆಂದರಲ್ಲಿ ಉಗಿಯುತ್ತಿದ್ದಾರೆ. ಇದು ಬೇಕೆಂದೇ ದೇವರಿಗೆ ಮಾಡುವ ಅಪಚಾರ ಅಂತ ಹಿಂದೂ ಸಂಘಟನೆಗಳು ಆಕ್ರೋಶ ಹೊರಹಾಕಿವೆ. ಧಾರ್ಮಿಕ ಭಾವನೆ ಜೊತೆ ಹುಡುಗಾಟ ಆಡುವುದು ಸರಿಯಲ್ಲ. ತೀರ್ಥಕ್ಷೇತ್ರವನ್ನ ಪ್ರವಾಸಿ ತಾಣ ಅಂತ ಭಾವಿಸಿ ಮಲಿನ ಮಾಡುವುದನ್ನ ಸಹಿಸಲು ಆಗಲ್ಲ. ನೈತಿಕ ಪೊಲೀಸ್ ಗಿರಿ ಅಂತ ಭಾವಿಸಿದ್ರೂ ಸರಿ, ಹೋರಾಟ ಮಾಡಲಾಗುವುದು ಅಂತ ಹಿಂದೂ ಸಂಘಟನೆಗಳು ಎಚ್ಚರಿಕೆ ನೀಡಿವೆ. ಪ್ರವಾಸಿಗರು ದೇವಸ್ಥಾನದ ಸುತ್ತಮುತ್ತ ಉಗಿಯುವುದನ್ನ ವಿಡಿಯೋ ಮಾಡಿಕೊಂಡು ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿದ್ದು, ಧಾರ್ಮಿಕ ಕ್ಷೇತ್ರವನ್ನ ಅಪವಿತ್ರ ಮಾಡುವವರ ವಿರುದ್ಧ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರ ದೇವಸ್ಥಾನದ ಹೊರಭಾಗದಲ್ಲಿ ನಾಮಫಲಕ ಹಾಕಿ ಭಕ್ತರು ಸೌಜನ್ಯದಿಂದ ವರ್ತಿಸುವಂತೆ ಎಚ್ಚರಿಕೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಹೆದ್ದಾರಿಯಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿದ್ದು, ಅಪಘಾತದಲ್ಲಿ ಸಾವನ್ನಪ್ಪುತ್ತಿರುವವರ ಸಂಖ್ಯೆ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಸಾರ್ವಜನಿಕರಲ್ಲಿ ಜಾಗೃತಿ ಜಾಥಾವನ್ನ ಕಾರವಾರ ನಗರದಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಮೂಲಕ ಜಾಗೃತಿ ಮೂಡಿಸುವ ಪ್ರಯತ್ನವನ್ನ ಪೊಲೀಸ್ ಇಲಾಖೆ ಕೈಗೊಂಡಿದೆ. ಇನ್ನು ರಸ್ತೆಯಲ್ಲಿ ಓವರ್ ಸ್ಪೀಡ್ನಲ್ಲಿ ವಾಹನ ಚಲಾಯಿಸಿದ 182 ಪ್ರಕರಣ ದಾಖಲು ಮಾಡಲಾಗಿದ್ದು, ಡ್ರಂಕ್ ಅಂಡ್ ಡ್ರೈವ್ ಮಾಡಿದಂತಹ 1,139 ಪ್ರಕರಣ, 58,425 EMV ಪ್ರಕರಣ ದಾಖಲು ಮಾಡಲಾಗಿದೆ. 2025ರಲ್ಲಿ 192 ಜನ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. 810 ಜನರ ಚಾಲನಾ ಪರವಾನಗಿಯನ್ನ ರದ್ದು ಮಾಡಲಾಗಿದ್ದು, ಸಂಚಾರ ನಿಯಮ ಪಾಲನೆ ಮಾಡದವರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. ಮನ್ರೇಗಾ ಬದಲಾಯಿಸಿ ಜಿ ರಾಮ್ಜಿ ಯೋಜನೆ ಜಾರಿಗೆ ತರಲು ಹೊರಟಿರುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನ ಖಂಡಿಸಿ ಎಐಕೆಕೆಎಂಎಸ್ ಸಂಘಟನೆ ನೇತೃತ್ವದಲ್ಲಿ ಅನೇಕ ಕೂಲಿಕಾರರು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರ ಅನುಷ್ಠಾನಗೊಳಿಸಲು ಹೊರಟಿರುವ ಜಿ ರಾಮ್ಜಿ ಯೋಜನೆ ಕೂಲಿಕಾರರ ವಿರೋಧಿಯಾಗಿದೆ. ಇದೊಂದು ಕೂಲಿಕಾರರ ಮರಣ ಶಾಸನವಾಗಿದೆ. ಕೂಡಲೇ ಈ ಯೋಜನೆ ವಾಪಸ್ ಪಡೆಯಬೇಕು. ಈ ಯೋಜನೆಯ ಮೂಲಕ ಕೇಂದ್ರ ಸರ್ಕಾರ ಗ್ರಾಮೀಣ ಜನರ ಬದುಕು ಕಸಿಯಲು ಹೊರಟಿದೆ. ದೇಶದ 12 ಕೋಟಿಗೂ ಅಧಿಕ ಜನರು ಮನ್ರೇಗಾ ಯೋಜನೆಯಡಿ ಬದುಕು ಸಾಗಿಸ್ತಾ ಇದ್ದಾರೆ. ಕೃಷಿ ಇಲ್ಲದ ವೇಳೆ ಗ್ರಾಮೀಣ ಭಾಗದ ಜನ ನರೇಗಾ ಯೋಜನೆ ಮೇಲೆ ಅವಲಂಬಿತರಾಗಿರುತ್ತಾರೆ. ಹೀಗಾಗಿ ನರೇಗಾ ಬದಲಿಗೆ ಜಿ ರಾಮ್ಜಿ ಯೋಜನೆಯನ್ನ ಜಾರಿಗೆ ತರಲು ಹೊರಟಿರುವ ಕೇಂದ್ರ ಸರ್ಕಾರ ಕೂಡಲೇ ತನ್ನ ನಿರ್ಧಾರದಿಂದ ಹಿಂದೆ ಸರಿಯಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು.